ಎಲ್ಲರಿಗೂ ನಮಸ್ಕಾರ. ಆತ್ಮೀಯ 10ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದು ನಾವು ನಮ್ಮ ಅರ್ಧವಾರ್ಷಿಕ ಪರೀಕ್ಷೆಯ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಸಂಖ್ಯೆ 1ರಿಂದ 8ರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಯಾವ ರೀತಿಯಾಗಿ ಬರೆಯಬೇಕು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಇವತ್ತು ನಮ್ಮ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಉಳಿದ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಗಳನ್ನು ಬರಿಬೇಕು ಎಂಬುದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ 8ನೆಯ ಪ್ರಶ್ನೆ ಈ ರೀತಿಯಾಗಿದೆ. ಸರಣಿ ಕ್ರಮದಲ್ಲಿ ಜೋಡಿಸಿರುವ R1, R2 ಮತ್ತು R3 ರೋಧಕಗಳು, ಬ್ಯಾಟರಿ, ಸ್ವಿಚ್ ಹಾಗೂ ವಿದ್ಯುತ್ ಮಂಡಲದಲ್ಲಿನ ಒಟ್ಟು ರೋಧದ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹವನ್ನು ಅಳೆಯಲು ಉಪಯೋಗಿಸುವ ಉಪಕರಣಗಳನ್ನು ಒಳಗೊಂಡಿರುವ ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ಬರೆಯಿರಿ ಅಂತ ಇದೆ. ಈ ರೀತಿಯಾಗಿ 3 ಅಂಕಕ್ಕೆ ಒಂದು ಚಿತ್ರವನ್ನು ಕೇಳಿದ್ದಾರೆ. ಹಾಗಾದರೆ ಆ ಚಿತ್ರವನ್ನು ಹಾಕೋದು ಹೇಗೆ ನೋಡೋಣ. ಆ ಚಿತ್ರವನ್ನು ಹಾಕಲಿಕ್ಕೆ ಈ ರೀತಿಯಾಗಿ ನಾವು ಚಿತ್ರವನ್ನು ಹಾಕಬೇಕಾಗ್ತದೆ. ಸಾಮಾನ್ಯವಾಗಿ R1 ಎನ್ನುವಂತಹ ಒಂದು ರೋಧಕ ಐತಿ, ಇದು R1 ಅನ್ಕೊಡ್ರಿ. ಇದನ್ನ R2 ರೋಧಕ ಅನ್ಕೊಡ್ರಿ. ಇದನ್ನ R3 ಅನ್ನುವಂತಹ 3 ರೋಧಕ, R1, R2 ಹಾಗೂ R3 ಎನ್ನುವಂತಹ 3 ರೋಧಕಗಳನ್ನು, ಹಾಗೆ ಆ ಒಂದು ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹವನ್ನು ಅಳಿಲಿಕ್ಕೆ ಸರಣಿ ಕ್ರಮದಲ್ಲಿ ಒಂದು ಅಮ್ಮೀಟರ್ ಅನ್ನ ಸಂಪರ್ಕಿಸಲಾಗಿದೆ. ಹಾಗೆಯೇ ಈ ಅಮ್ಮೀಟರ್ ಅನ್ನ ಒಂದು ಬ್ಯಾಟರಿಗೆ ಸಂಪರ್ಕ ಕೂಡ ಮಾಡಲಾಗಿದೆ. ಬ್ಯಾಟರಿಯ ದೊಡ್ಡದಾಗಿರುವಂತಹ ಗೆರೆ ಪ್ಲಸ್ ಆಗಿದ್ರೆ, ಚಿಕ್ಕದಾಗಿರೋ ಗೆರೆ ಮೈನಸ್ ಆಗಿರ್ತದೆ. ಹಾಗೆಯೇ ಈ ಬ್ಯಾಟರಿಯನ್ನ ಒಂದು ಸ್ವಿಚ್ಗೆ ಸಂಪರ್ಕ ಮಾಡಲಾಗಿದೆ. ಚುಕ್ಕಿ ಇಟ್ಟರೆ ಅದು ಮುಚ್ಚಿದ ಸ್ವಿಚ್ ಆಗ್ತದೆ ಅಥವಾ ಕ್ಲೋಸ್ ಸ್ವಿಚ್ ಆಗ್ತದೆ. ಚುಕ್ಕಿ ಹಿಡದೇ ಇದ್ರೆ ಅದೇನಪ್ಪ ಅಂದ್ರೆ ಓಪನ್ ಸ್ವಿಚ್ ಅಥವಾ ತೆರೆದ ಒತ್ತುಗುಂಡಿ ಆಗ್ತದೆ. ನಾನು ಸ್ವಿಚ್ ಅನ್ನು ಹಾಕ್ತಿದ್ದೇನೆ. ನಂತರ ಈ 2 ವಾಹಕಗಳನ್ನ ಸಂಪರ್ಕಗಳನ್ನ ಮಾಡ್ತಾನೆ. ಹಾಗೆಯೇ ವಿದ್ಯುತ್ ಪ್ರವಾಹ ದಿಕ್ಕು ಮೂಲ ಗೊತ್ತಿದೆ, ಪ್ಲಸ್ ಕಡೆಯಿಂದ ಮೈನಸ್ ಕಡೆಗೆ ಇರ್ತದೆ. ಅದನ್ನ ಐ ಅಂತ ಕರಿತೇನೆ. ಇಷ್ಟನ್ನ ಹಾಕಿದ ಮೇಲೆ ಮತ್ತೆ ಈ ಮಂಡಲದ ವಿಭವಾಂತರವನ್ನ ಅಳಿಲಿಕ್ಕೆ ಬೇಕಾಗಿರುವಂತ ಒಂದು ವೋಲ್ಟ್ ಮೀಟರ್ ಇದೆ. ಸಾಮಾನ್ಯವಾಗಿ ನಾವು ಇಲ್ಲಿಂದ ಇಲ್ಲಿಯವರೆಗೂ 1 ವೋಲ್ಟ್ ಮೀಟರ್ನ ಸಂಪರ್ಕ ಮಾಡಿದ್ವಿ ಅಂತಂದ್ರೆ ಈ ಮಂಡಲದ ಒಟ್ಟು ವಿಭವಾಂತರವನ್ನದು ಅಳಿತದೆ. ಇದು ಪ್ಲಸ್ ಆಗಿರ್ತದೆ, ಇದು ಮೈನಸ್ ಆಗಿರ್ತದೆ. ಇಷ್ಟು ನಾವು ಒಂದು ಚಿತ್ರವನ್ನ ಹಾಕಬೇಕಾಗ್ತದೆ. ಈ ರೀತಿಯಾಗಿ ಒಂದು ಸರಣಿ ಕ್ರಮದಲ್ಲಿ ನಾವು ರೋಧಕಗಳನ್ನ R1, R2 ಮತ್ತು R3 ಅದರೊಂದಿಗೆ ಬ್ಯಾಟರಿ, ಸ್ವಿಚ್ಚು, ಅಮ್ಮೀಟರ್ ಹಾಗೂ ವೋಲ್ಟ್ ಮೀಟರ್ ಅನ್ನ ಸಂಪರ್ಕ ಮಾಡಿ ಈ ರೀತಿಯಾಗಿ ಚಿತ್ರವನ್ನು ಹಾಕಿದ್ರೆ ನಮಗೆ 3 ಅಂಕ ಬರ್ತವೆ. ಸಾಧ್ಯ ಆದರೆ ಹೆಸರನ್ನ ಬರೀರಿ. ಇದು ಬ್ಯಾಟರಿ, ಇದು ಕೀ, ಇದು ಅಮ್ಮೀಟರ್, ಇದು ವೋಲ್ಟ್ ಮೀಟರ್. ವೋಲ್ಟ್ ಮೀಟರು ವಿಭವಾಂತರವನ್ನ ಅಳಿಲಿಕ್ಕೆ ಬಳಸ್ತೀವಿ. ಅಮ್ಮೀಟರ್ ಅನ್ನ ವಿದ್ಯುತ್ ಪ್ರವಾಹವನ್ನ ಅಳಿಲಿಕ್ಕೆ ಬಳಸ್ತೀವಿ. ಅಮ್ಮೀಟರ್ ಅನ್ನು ಯಾವಾಗಲೂ ಒಂದು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ವೋಲ್ಟ್ ಮೀಟರ್ ಅನ್ನು ಯಾವಾಗಲೂ ಸಮಾಂತರ ಕ್ರಮದಲ್ಲಿ ಜೋಡಿಸಬೇಕು ಅಂತ ಗೊತ್ತಿರಬೇಕು. ಇನ್ನು R1, R2, R3ಗಳು ಏನಪ್ಪ ಅಂದ್ರೆ ರೋಧಕಗಳು ಅಥವಾ ರೆಜಿಸ್ಟರ್ಗಳು ಆಗಿರ್ತವೆ. ಇಷ್ಟನ್ನು ನಾವು ಉತ್ತಮವಾಗಿ ಚಿತ್ರವನ್ನು ಹಾಕಿ, ಯಾವುದೇ ಕಾರಣಕ್ಕೂ ಚಿತ್ರಗಳನ್ನು ಬಿಡಿಸುವಾಗ ಪೆನ್ಸಿಲಿಂದ ಮಾತ್ರ ಚಿತ್ರಗಳನ್ನು ಬಿಡಿಸಿ ಮತ್ತು ಎಲ್ಲ ಭಾಗಗಳನ್ನು ಗುರುತಿಸುವಂತಹ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿಯೂ ಹೆಚ್ಚು ಅಂಕ ಬರ್ತದೆ. ಇಷ್ಟು 8ನೆಯ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರ. ಹಾಗಾದ್ರೆ ಇನ್ನು 9ನೆಯ ಪ್ರಶ್ನೆ ಏನಂತ ಹೋದ್ರೆ, 9ನೆಯ ಪ್ರಶ್ನೆ ಏನಿದೆ ಅಂದ್ರೆ ಬಲಗೈ ಹೆಬ್ಬೆರಳು ನಿಯಮವನ್ನು ನಿರೂಪಿಸಿ. ಹಾಗೆಯೇ ಅದೇ ಪ್ರಶ್ನೆಯಲ್ಲಿ ಕಾಂತೀಯ ಬಲರೇಖೆಗಳ 4 ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಇದೆ. ಹಾಗಾದ್ರೆ ಈ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನ ಬರಿಬೇಕು, ಯಾವ ರೀತಿಯಾಗಿ ಉತ್ತರವನ್ನ ಬರೆದ್ರೆ ನಮಗೆ ಅಂಕಗಳು ಬರ್ತವೆ. ಮೊದಲಿಗೆ ಬಲಗೈ ಹೆಬ್ಬೆರಳು ನಿಯಮ. ಬಲಗೈ ಹೆಬ್ಬೆರಳು ನಿಯಮ ಎಂದ್ರೆ ಬಲಗೈ ಹೆಬ್ಬೆರಳು ನಿಯಮ, ಇದನ್ನ ಇಂಗ್ಲಿಷ್ನ್ಯಾಗ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತಾನೂ ಕರೀತಾರ. ಬಲಗೈಯಲ್ಲಿರುವ
ಅಥವಾ ಬಲಗೈಯಲ್ಲಿ ವಿದ್ಯುತ್ತು ಹರಿಯುತ್ತಿರುವ, ವಿದ್ಯುತ್ತು ಪ್ರವಹಿಸುತ್ತಿರುವ ಅಥವಾ ಹರಿಯುತ್ತಿರುವ ವಾಹಕವನ್ನು ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸಿದರೆ ಮಡಚಿದ ನಾಲ್ಕು ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸುತ್ತವೆ. ಇದನ್ನು ಬಲಗೈ ಹೆಬ್ಬೆರಳು ನಿಯಮ ಎನ್ನುವರು. ಇಷ್ಟು ಬರೆದ್ರೆ 1 ಅಂಕ ಬೀಳ್ತದ. ಇದು 1 ಅಂಕಕ್ಕೆ ನಾವು ಬರಿತಾ ಇದ್ದೇವೆ. ಅದೇ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಇದೆ. ಕಾಂತೀಯ ಬಲರೇಖೆಗಳ 4 ಲಕ್ಷಣಗಳನ್ನು ಕೇಳಿದ್ದಾರೆ. 4 ಲಕ್ಷಣಗಳು. ಹಾಗಾದ್ರೆ ಲಕ್ಷಣ 1 ಹೋಗೋಣ. ಲಕ್ಷಣ 1ನೆಯ ಲಕ್ಷಣ, ಕಾಂತದ ಹೊರಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಇರುತ್ತವೆ. ಅಥವಾ ಉತ್ತರ ಧ್ರುವದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ಅಂತ್ಯವಾಗುತ್ತವೆ, ಅಥವಾ ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ಅಂತ್ಯ ಆಗ್ತವೆ ಅಂತ ಬರಿಬಹುದು. ಇದು ಮೊದಲನೆಯ ಒಂದು ಲಕ್ಷಣ. ಇನ್ನು ಲಕ್ಷಣ 2 ನೋಡ್ತಾ ಹೋದ್ರೆ, ಕಾಂತದ ಒಳಭಾಗದಲ್ಲಿ ಈ ರೇಖೆಗಳು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಇರುತ್ತವೆ. ಆದ್ದರಿಂದ ಇವುಗಳು ಆವೃತ್ತ ಜಾಲಗಳಾಗಿವೆ. ಕ್ಲೋಸ್ ಲೂಪ್ ಆವೃತ್ತ ಜಾಲಗಳಾಗಿವೆ. ಇದು 2ನೆಯ ಒಂದು ಲಕ್ಷಣ ಆಗಿದೆ. ಹಾಗೆಯೇ 3ನೆಯ ಲಕ್ಷಣಗಳು, ಕಾಂತೀಯ ಬಲರೇಖೆಗಳು ಪರಸ್ಪರ
ಒಂದನ್ನೊಂದು ಛೇದಿಸುವುದಿಲ್ಲ ಅಥವಾ ಅಡ್ಡ ಹಾಯುವುದಿಲ್ಲ ಅಥವಾ ಡಿಕ್ಕಿ ಹೊಡೆಯುವುದಿಲ್ಲ, ಛೇದಿಸುವುದಿಲ್ಲ. ಇದು ಕಾಂತೀಯ ಬಲರೇಖೆಗಳ ಮೂರನೆಯ ಲಕ್ಷಣವಾಗಿದೆ. ಹಾಗೆಯೇ ನಾಲ್ಕನೆಯ ಒಂದು ಲಕ್ಷಣ ಕಾಂತೀಯ ಬಲರೇಖೆಗಳು. ಕಾಂತೀಯ ಬಲರೇಖೆಗಳು ಹೇರಳವಾಗಿರುವ ಅಥವಾ ಹೆಚ್ಚಾಗಿರುವ ಒಂದೇ ಹೇರಳವಾಗಿರುವ ಪ್ರದೇಶದಲ್ಲಿ ಕಾಂತಕ್ಷೇತ್ರ ಹೆಚ್ಚಾಗಿರುತ್ತದೆ. ಇದು ನಾಲ್ಕನೆಯ ಲಕ್ಷಣ. ಇಷ್ಟು ಉತ್ತರವನ್ನು ನಾವು ಸ್ಪಷ್ಟವಾಗಿ ಬರೆದ್ವಿ ಅಂದರೆ ಖಂಡಿತವಾಗಿಯೂ ಮೌಲ್ಯಮಾಪಕರು ನಿಮಗೆ 3ಕ್ಕೆ 3 ಅಂಕಗಳನ್ನು ಕೊಟ್ಟೇ ಕೊಡ್ತಾರೆ. ಹಾಗೆಯೇ ಸ್ವಲ್ಪ ಅಕ್ಷರಗಳನ್ನು ತಪ್ಪಾಗಿ ಬರೆಯದೆ ದುಂಡಾಗಿ ಬರಿಬೇಕಾಗ್ತದೆ. ದುಂಡಾಗಿ ಬರೆದಾಗ ಮಾತ್ರ ನಿಮಗೆ ಅಂಕಗಳನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಷ್ಟು ಏನಪ್ಪ ಅಂದರೆ 9ನೆಯ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರ ಆಯಿತು. ಹಾಗಾದರೆ ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಅಥವಾ ಇದೆ, ಇದೇ ಪ್ರಶ್ನೆಗೆ ಅಥವಾ ಕೂಡ ಇದೆ. ಫ್ಲೆಮಿಂಗನ ಎಡಗೈ ನಿಯಮವನ್ನು ನಿರೂಪಿಸಿ. ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರ ಸುರುಳಿಯ ಸುತ್ತ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಇದೆ. ಫ್ಲೆಮಿಂಗನ ಎಡಗೈ ನಿಯಮವನ್ನು ನಿರೂಪಿಸಬೇಕಂತೆ. ಅದರೊಂದಿಗೆ ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರ ಸುರುಳಿಯ ಸುತ್ತ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದಾರೆ. ಹಾಗಾದ್ರೆ ಈ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನ ಬರೀಬೇಕಾಗ್ತದೆ ನೋಡೋಣ. ಏನ್ ಕೇಳಿದಾರೆ? ಫ್ಲೆಮಿಂಗನ ಎಡಗೈ ನಿಯಮವನ್ನ ಕೇಳಿದಾರ. ಹೆಡ್ಡಿಂಗ್ ಬರೀಬೇಕು. 9ನೇ ಪ್ರಶ್ನೆ ಅಥವಾ ಇದೆ ಇದು. ಫ್ಲೆಮಿಂಗನ ಎಡಗೈ ನಿಯಮ. ಫ್ಲೆಮಿಂಗನ ಎಡಗೈ ನಿಯಮ. ಫ್ಲೆಮಿಂಗನ ಎಡಗೈ ನಿಯಮ ಏನಾಗ್ತದಪ್ಪ ಅಂದ್ರೆ ಫ್ಲೆಮಿಂಗನ ಎಡಗೈ ನಿಯಮ ಏನಾಗ್ತದಪ್ಪ ಅಂದ್ರೆ ಫ್ಲೆಮಿಂಗನ ಎಡಗೈ ನಿಯಮ ಯಾವ ರೀತಿಯಾಗಿ ನಾವು ಅದನ್ನ ನಿರೂಪಿಸಬೇಕು ಅಥವಾ ವ್ಯಾಖ್ಯಾನಿಸಬೇಕು ಅಂದ್ರೆ ನಮ್ಮ ಎಡಗೈಯಲ್ಲಿರುವ ಹೆಬ್ಬೆರಳನ್ನ ವಾಹಕದ ಚಲನೆಯ ದಿಕ್ಕನ್ನು ತೋರಿಸಿದರೆ ಲಂಬವಾಹಕದ ಮೇಲೆ ಪ್ರಯೋಗವಾಗುವಂತಹ ಬಲದ ದಿಕ್ಕನ್ನ ತೋರಿಸಿದ್ರೆ ಈ ತೋರ್ಬೆರಳು ಕಾಂತಕ್ಷೇತ್ರ ದಿಕ್ಕನ್ನ ಹಾಗೂ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ತೋರಿಸ್ತದೆ. ಇದನ್ನ ನಾವು ಫ್ಲೆಮಿಂಗನ ಎಡಗೈ ನಿಯಮ ಎಂದು ಕರೆಯುತ್ತೇವೆ. ಅದನ್ನು ಯಾವ ರೀತಿಯಾಗಿ ಬರೀಬೇಕಂದ್ರೆ ಎಡಗೈಯಲ್ಲಿರುವ ಹೆಬ್ಬೆರಳು ಕಾಮ ತೋರುಬೆರಳು ಹಾಗೂ ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿ ಹಿಡಿದುಕೊಂಡಾಗ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನ ತೋರಿಸಿದರೆ ವಾಹಕದ ಚಲನೆಯ ದಿಕ್ಕನ್ನು ಕಾಮ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಹಾಗೂ ಮಧ್ಯದ ಬೆರಳು
ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ವಿದ್ಯುತ್ ಪ್ರವಾಹದ ದಿಕ್ಕನ್ನು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತದೆ. ಇದನ್ನು ಫ್ಲೆಮಿಂಗನ ಎಡಗೈ ನಿಯಮ ಎನ್ನುವರು. ಫ್ಲೆಮಿಂಗನ ಎಡಗೈ ನಿಯಮ ಎನ್ನುವರು. ಇಷ್ಟನ್ನ ಬರೆದು ಇದೇ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಇಂದ ನೋಡ್ತಾ ಹೋದ್ರೆ ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರ ಸುರುಳಿ ಸುತ್ತ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನ ಬರೆಯಿರಿ. ಅಂದ್ರೆ ವಿದ್ಯುತ್ ಪ್ರವಾಹ ಇರುವಂತಹ ವೃತ್ತಾಕಾರ ಸುರುಳಿಯಲ್ಲಿ ಉಂಟಾಗುವಂತಹ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನ ಬರೆಯಲಿಕ್ಕಿದ್ದಾರೆ. ಅಲ್ಲಿ ಉಂಟಾಗುವಂತಹ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಅಂದ್ರೆ ಹಾಗೆ ಏನಪ್ಪಾ ಅಂದ್ರೆ ವೃತ್ತಾಕಾರ ಸುರುಳಿಯಲ್ಲಿ ಉಂಟಾಗುವಂತಹ ಕಾಂತೀಯ ಬಲರೇಖೆಗಳ ಲಕ್ಷಣಗಳು. ವೃತ್ತಾಕಾರ ಸುರುಳಿಯಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನ ಕೇಳಿದ್ದಾರೆ. ಲಕ್ಷಣಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ, ಒಂದನೇದ್ದು ವೃತ್ತಾಕಾರ ಸುರುಳಿಯಲ್ಲಿ ಉಂಟಾದ ಕಾಂತಕ್ಷೇತ್ರವು ಏಕಕೇಂದ್ರೀಯ ವೃತ್ತಾಕಾರದಲ್ಲಿ ಇರುತ್ತದೆ. ಇದು ಮೊದಲನೆಯ ಪಾಯಿಂಟ್. ಇನ್ನ ವೃತ್ತಾಕಾರ ಸುರುಳಿಯ ಮಧ್ಯಭಾಗಕ್ಕೆ ಬಂದಂತೆ ಸುರುಳಿಯ ಮಧ್ಯಭಾಗದಲ್ಲಿ ಇರುವ ಕಾಂತೀಯ ಬಲರೇಖೆಗಳು ಸರಳ ರೇಖೆಯಂತೆ ಇರುತ್ತವೆ. ಕಾರಣ ಏನಪ್ಪಾ ಅಂದ್ರೆ ಸುರುಳಿಯಿಂದ ದೂರಕ್ಕೆ ಹೋದಂತೆ ಆ ಏಕಕೇಂದ್ರೀಯ ವೃತ್ತಾಕಾರದಲ್ಲಿರುವಂತಹ ವೃತ್ತಗಾತ್ರ ದೊಡ್ಡದಾಗ್ತಾ ಹೋಗ್ತದೆ. ಎಷ್ಟು ದೊಡ್ಡದಾಗ್ತದಪ್ಪ ಅಂದ್ರೆ ಆ ಸುರುಳಿಯ ಮಧ್ಯಭಾಗದಲ್ಲಿರುವಂತಹ ಕಾಂತೀಯ ಬಲರೇಖೆಗಳು ಒಂದು ರೀತಿಯ ಸರಳ ರೇಖೆಯಲ್ಲಿ ಇರುವಂತೆ ಕಾಣಿಸ್ತವೆ. ಹಾಗೆಯೇ ಇನ್ನ ಇಲ್ಲಿರುವಂತಹ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡಬೇಕಾದ್ರೆ ಸುರುಳಿಗಳ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿದಂತೆ ಕಾಂತಕ್ಷೇತ್ರ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆಯೇ ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಮಾಡ್ತಾ ಹೋದಂತೆ ಕಾಂತಕ್ಷೇತ್ರ ಹೆಚ್ಚಾಗ್ತಾ ಹೋಗ್ತದೆ. ಇನ್ನ ಆ ಒಂದು ವಾಹಕದ ಅಡ್ಡ ಕೊಯ್ತ ಕಡಿಮೆಯಾದಂತೆಲ್ಲ ಕಾಂತಕ್ಷೇತ್ರ ಹೆಚ್ಚಾಗ್ತದೆ. ಇವು ಕಾಂತಕ್ಷೇತ್ರವನ್ನ ಹೆಚ್ಚು ಮಾಡಲಿಕ್ಕೆ ಇರುವಂತಹ ಕೆಲವೊಂದಿಷ್ಟು ಅಂಶಗಳು. ಆದರೆ ಇಲ್ಲಿ ಅವ್ರು ಕೇಳಿದ್ದು ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನ ಕೇಳಿದ್ದಾರೆ. ಹಾಗಾಗಿ ವೃತ್ತಾಕಾರ ಸುರುಳಿಯಲ್ಲಿ ಉಂಟಾದ ಕಾಂತಕ್ಷೇತ್ರವು ಏಕಕೇಂದ್ರೀಯ ವೃತ್ತಾಕಾರದಲ್ಲಿ ಇರುತ್ತದೆ. ಸುರುಳಿಯ ಮಧ್ಯಭಾಗದಲ್ಲಿ ಇರುವಂತಹ ಕಾಂತೀಯ ಬಲರೇಖೆಗಳು ಸರಳ ರೇಖೆಯಂತೆ ಇರುತ್ತವೆ. ಇಷ್ಟನ್ನ ಬರಿಬೇಕಾಗ್ತದೆ. ಇಷ್ಟು ಏನಪ್ಪಾ ಅಂದ್ರೆ ಇದು 9ನೆಯ ಪ್ರಶ್ನೆಗೆ ಉತ್ತರವಾಗಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದು ಅಂದ್ರೆ 10ನೇ ಪ್ರಶ್ನೆ. ನೋಡಿ 10ನೇ ಪ್ರಶ್ನೆ ಲೆಕ್ಕ ಇದೆ.
ಅದರಲ್ಲಿ ಎ ಮತ್ತು ಬಿ ಎನ್ನುವಂತಹ ಪ್ರಶ್ನೆಗಳಿದಾವೆ. 1 ಆಂಪಿಯರ್ ವಿದ್ಯುತ್ ಪ್ರವಾಹವು 5 ನಿಮಿಷಗಳ ಕಾಲ ಪ್ರವಹಿಸಿದರೆ ಆ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ಆವೇಶಗಳ ಪ್ರಮಾಣವನ್ನ ಕಂಡು ಹಿಡಿಯುತ್ತದೆ. ಹಾಗೆಯೇ 1 ಕೂಲಂ ಆವೇಶವನ್ನ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 2 ಜೌಲ್ ಕೆಲಸವು ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರ ಕೇಳಿದರೆ ಇಲ್ಲಿ ಕೊಟ್ಟಿರುವಂತಹ 2 ಪ್ರಶ್ನೆಗಳು ಲೆಕ್ಕಗಳಾಗಿದ್ದಾವೆ, ತುಂಬಾ ಸರಳವಾಗಿದ್ದಾವೆ. ಹಾಗಾದ್ರೆ ಮೊದಲನೆಯ ಪ್ರಶ್ನೆ, 1 ಆಂಪಿಯರ್ ವಿದ್ಯುತ್ ಪ್ರವಾಹವು 5 ನಿಮಿಷಗಳ ಕಾಲ ಪ್ರವಹಿಸಿದರೆ ಆ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ಆವೇಶ ಅಂತ ಕೇಳಿದಾರೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರವನ್ನ ಯಾವ ರೀತಿಯಾಗಿ ಬರೆಯೋಣ. ಹಾಗಾದ್ರೆ ಮೊದಲಿಗೆ ಏನು ಕೊಟ್ಟಿದ್ದಾರಲ್ಲ ಅದನ್ನ ಬರ್ಕೊಳ್ಳೋಣ. ಏನ್ ಕೊಟ್ಟಿರಪ್ಪ ಅಂದ್ರೆ 10ನೇ ಲೆಕ್ಕದಲ್ಲಿ ಎ ಲೆಕ್ಕದಲ್ಲಿ ಏನಾಗಿದೆ, ಏನ್ ಕೊಟ್ಟಿರಪ್ಪ ಅಂದ್ರೆ ಅವರು ಐ ಕೊಟ್ಟಿದ್ದಾರೆ. ಐ ಈಕ್ವಲ್ ಟು 1 ಆಂಪಿಯರ್ ಆಗಿದೆ. ಹಾಗೆಯೇ ಟಿ ಈಕ್ವಲ್ ಟು 5 ನಿಮಿಷ ಇದೆ. ಹಾಗಾದರೆ ಒಂದು ವಾಹಕದ ಮೂಲಕ 1 ಆಂಪಿಯರ್ ವಿದ್ಯುತ್ ಪ್ರವಾಹವನ್ನ 5 ನಿಮಿಷಗಳ ಕಾಲ ಪ್ರವಹಿಸಿದರೆ ಅಥವಾ ಹರಿಯುವಂತೆ ಮಾಡಿದಾಗ ಪ್ರವಹಿಸಿದ ಆವೇಶಗಳು ಎಷ್ಟು, ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದಾರೆ. ನಮ್ಗೆಲ್ಲ ಗೊತ್ತಿದೆ, ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯಲಿಕ್ಕೆ ಬಳಸುವಂತಹ ಸೂತ್ರ ಯಾವುದು ಅಂತಂದ್ರೆ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಎನ್ನುವಂತಹ ಸೂತ್ರವನ್ನ ಹಾಕ್ತಾ ಇದ್ದೇವೆ. ಇದು ನಮ್ಗೆ ಗೊತ್ತಿರುವಂತಹ ಸೂತ್ರ. ವಿದ್ಯುತ್ ಪ್ರವಾಹ ಇಸ್ ಈಕ್ವಲ್ ಟು ವಿದ್ಯುತ್ ಆವೇಶಗಳು ಡಿವೈಡೆಡ್ ಬೈ ಕಾಲ ಅಂತ ಇದೆ. ನನಗೀಗ ಅವ್ರು ಕೇಳಿದ್ದು ಕ್ಯೂ ಅನ್ನ ಕೇಳಿದಾರ. ಹಾಗಾಗಿ ನಾನು ಕ್ಯೂ ಅನ್ನ ಕಂಡು ಹಿಡಿಬೇಕಾದ್ರೆ ಒರೇ ಗುಣಾಕಾರವನ್ನ ಮಾಡ್ತೇನೆ. ಆವಾಗ ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ ಆಗ್ತದೆ. ನಾವು ಮಾಡುವಂತಹ ದೊಡ್ಡ ತಪ್ಪು ಏನಪ್ಪಾ ಅಂದ್ರೆ ನೇರವಾಗಿ ಕ್ಯೂ ಇಸ್ ಈಕ್ವಲ್ ಟು ಬರಿತೀವಿ. ಐ ಅನ್ನ 1 ಆಂಪಿಯರ್ ಇತ್ತು, ಟಿ ಅನ್ನ 5 ಹಾಕಿ ಕ್ಯೂ ಇಸ್ ಈಕ್ವಲ್ ಟು 5 ಕೂಲಂ ಅಂತ ಬರಿತೀವಿ. ಇದು ತಪ್ಪಾಗ್ತದ, ಇದು ರಾಂಗ್ ಆಗ್ತದ. ಯಾಕೆ ರಾಂಗ್ ಸರಿ ಇದೆ ಅಂತ ಅನ್ಕೋಬಹುದು ನೀವು. ಇದು ರಾಂಗ್. ಏಕೆಂದರೆ ನಮ್ಗೆ ಗೊತ್ತಿರಬೇಕು, ಕೊಟ್ಟಂತಹ ದತ್ತಾಂಶಗಳ SI ಮಾನ ಹೋಗ್ಬೇಕು. ಇಲ್ಲಿ ನಮ್ಗೆಲ್ಲ ಗೊತ್ತಿದೆ ವಿದ್ಯುತ್ ಪ್ರವಾಹದ ಅಂತಾರಾಷ್ಟ್ರೀಯ ಏಕಮಾನ ಆಂಪಿಯರ್ ಇದೆ, ಆಂಪಿಯರ್ ಕೊಟ್ಟಿದ್ದಾರೆ. ಬಟ್ ಕಾಲದ ಅಂತಾರಾಷ್ಟ್ರೀಯ ಏಕಮಾನ ನಿಮಿಷ ಅಲ್ಲ, ಅದು ಸೆಕೆಂಡ್ ಇದೆ. ಹಾಗಾಗಿ ನಾವೇನ್ ಮಾಡ್ಕೋಬೇಕು, ಕೊಟ್ಟಿರುವ ಕಾಲವನ್ನ ಸೆಕೆಂಡ್ಗೆ ಪರಿವರ್ತಿಸ್ಕೋಬೇಕು. ಹಾಗಾದ್ರೆ ಆಗ ಹೆಂಗ್ ಮಾಡ್ಬೇಕಂದ್ರೆ ಟಿ ಇಸ್ ಈಕ್ವಲ್ ಟು 5 ಇಂಟು 1 ನಿಮಿಷಕ್ಕೆ 60 ಸೆಕೆಂಡ್ ಆಗ್ತದ. ಅಂದ್ರೆ 5 ನಿಮಿಷಕ್ಕೆ 300 ಸೆಕೆಂಡ್ ಆಗ್ತದ. ಈ ರೀತಿಯಾಗಿ ನಾವು ಕಾಲವನ್ನ ನಿಮಿಷದಿಂದ ಸೆಕೆಂಡ್ಗೆ ಪರಿವರ್ತಿಸ್ಕೊಳ್ಬೇಕು. ಆಗ ಮತ್ತೆ ನೀವು ಸೂತ್ರವನ್ನ ಹಾಕಿ ಈಗ ಏನಪ್ಪಾ ಅಂದ್ರೆ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಹಾಕ್ತೀರಿ. ಅವಾಗ ಕ್ಯೂ ಇಸ್ ಈಕ್ವಲ್ ಟು ಐ ಇಂಟು ಟಿ ಆಗ್ತದ. ಅವಾಗ ಕ್ಯೂ ಇಸ್ ಈಕ್ವಲ್ ಟು ಐ ಅಂದ್ರ 1 ಆಂಪಿಯರ್ ಇತ್ತು, ಟಿ ಅಂದ್ರ 300 ಸೆಕೆಂಡ್ ಇತ್ತು. ಆವಾಗ ಎರಡನ್ನ ಗುಣಿಸಿದಾಗ ಏನಾಗತ್ತ, 300 ಕೂಲಂ ಆವೇಶಗಳು ಆ 1 ಆಂಪಿಯರ್ ವಿದ್ಯುತ್ ಪ್ರವಾಹವಿರುವ ವಾಹಕದಲ್ಲಿ 5 ನಿಮಿಷ ಪ್ರವಹಿಸ ಮಾಡಿದ್ರೆ 300 ಕೂಲಂ ಆವೇಶಗಳು ಹಾದು ಹೋಗ್ತವ ಅಂತ ನಾವು ಬರೀಬೇಕಾಗ್ತದ. ಇಷ್ಟು ಬರೀಬೇಕು. 300 ಕೂಲಂ ಆವೇಶಗಳು ಪ್ರವಹಿಸುತ್ತವೆ. 300 ಕೂಲಂ ಆವೇಶಗಳು 1 ಆಂಪಿಯರ್ ವಿದ್ಯುತ್ ಪ್ರವಾಹವಿರುವ ವಾಹಕದಲ್ಲಿ 5 ನಿಮಿಷ ವಿದ್ಯುತ್ ಪ್ರವಹಿಸಿದರೆ ಈ ರೀತಿಯಾಗಿ ಬರೆದ್ರೆ ಇದು ತಪ್ಪಾಗ್ತದೆ ಏನಲ್ಲ, ಇಲ್ಲಿ ರಾಂಗ್ ಆಗ್ತದ. ನಾವ್ ಯಾಕಂದ್ರೆ ಕೊಟ್ಟಂತಹ SI ಮಾನಗಳನ್ನ ಸರಿಯಾಗಿದೆ ಇಲ್ವೋ ಅಂತ ತಿಳ್ಕೊಳ್ಬೇಕಾಗ್ತದ. ಇಷ್ಟು ಮಾಡಿದ್ರೆ 1.5 ಅಂಕ. 3 ಅಂಕದ ಪ್ರಶ್ನೆಗಳಲ್ಲಿ ಈ ಪ್ರಶ್ನೆಗೆ ನೀವು ಇಷ್ಟು ಸರಿಯಾಗಿ ಬರೆದು ಬಿಟ್ಟು ಇಷ್ಟು ಬರೆದ್ರೆ 1.5 ಅಂಕ ಬರ್ತದ. ಹಾಗೆಯೇ ಇದೇ ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಇದೆ. ಅದು ಯಾವುದು ಅಂತಂದ್ರೆ ಬಿ ಎನ್ನುವಂತಹ ಪ್ರಶ್ನೆ ಇದೆ. ಅದು ಏನಿದೆಪ್ಪ ಅಂದ್ರೆ ನೋಡೋಣ. ಬಿ ಎನ್ನುವಂತಹ ಪ್ರಶ್ನೆ ಏನಿದೆ ನೋಡ್ತಾ ಹೋಗಿ. 1 ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 2 ಜೌಲ್ ಕೆಲಸವು ನಡೆದರೆ ಆ 2 ಬಿಂದುಗಳ ನಡುವಿನ ವಿಭವಾಂತರವನ್ನ ಕೇಳಿದಾರ. ಏನೇನು ಕೊಟ್ಟಿದಾರಪ್ಪ ಅಂದ್ರ ಇಲ್ಲಿ ಏನ್ ಕೊಟ್ಟಪ್ಪ ಅಂದ್ರೆ
ಕ್ಯೂ ಕೊಟ್ಟಿದ್ದಾರೆ, ಆವೇಶ ಕೊಟ್ಟಿದ್ದಾರೆ, ಒಂದು ಕೂಲಂ ಆವೇಶಗಳನ್ನ. ಹಾಗೆ ಒಂದು ಬಿಂದುವಿನ ಇನ್ನೊಂದು ಬಿಂದು ತರುವಾಗ ನಡೆದ ಕೆಲಸ 2 ಜೌಲ್ ಆಗಿದೆ. ನಡೆದ ಕೆಲಸ ಕೊಟ್ಟಿದ್ದಾರೆ, ಬಟ್ ವಿ ಅನ್ನ ಕೇಳಿದ್ರೆ ಇದು ಕೂಡ ತುಂಬಾ ಸರಳವಾಗಿದೆ. ಈ ಲೆಕ್ಕವನ್ನ ಯಾವ ರೀತಿಯಾಗಿ ಬಿಡಿಸ್ಕೊಂಡೋಣ, ಏನ್ ಕೊಟ್ಟಾರ ಮೊದಲಿಗೆ ಬರ್ಕೋಬೇಕು. ಕ್ಯೂ ಇಸ್ ಈಕ್ವಲ್ ಟು 1 ಕೂಲಂ ಆವೇಶಗಳಂತೆ, ನಡೆದ ಕೆಲಸ ಡಬ್ಲ್ಯೂ ಇಸ್ ಈಕ್ವಲ್ ಟು 2 ಜೌಲ್ ಆಗಿದೆ. ವಿ ಅನ್ನ ಕೇಳಿದಾರ, ವಿಭವಾಂತರವನ್ನ ಕೇಳಿದಾರ. ಆಗ ನಮಗೊಂದು ಸೂತ್ರ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಅಂತ ಬರಿತೇವಿ. ಆಗ ನಡೆದ ಕೆಲಸ ಎಷ್ಟಿದೆಪ್ಪ ಅಂದ್ರೆ 2 ಜೌಲ್ ಅದ, ಡಿವೈಡೆಡ್ ಬೈ ಪ್ರವಹಿಸಿದ ಆವೇಶಗಳು 1 ಕೂಲಂ ಇದಾವೆ. ಆಗ ಒಂದೇ ಒಂದೆರಡೆ. ಆಗ ಆ 2 ಬಿಂದುಗಳ ನಡುವಿನ ವಿಭವಾಂತರ 2 ವೋಲ್ಟ್ ಆಗ್ತದ. ಬರಿಬೇಕು, 2 ಬಿಂದುಗಳ ನಡುವಿನ ವಿಭವಾಂತರವು 2 ವೋಲ್ಟ್ ಆಗಿದೆ. ಯಾವಾಗ 1 ಕೂಲಂ ಆವೇಶಗಳನ್ನ ಪ್ರವಹಿಸಿದಾಗ 2 ಜೌಲ್ ಕೆಲಸ ಆಯಿತು ಅಂದ್ರೆ ಆಗ ಆ 2 ಬಿಂದುಗಳ ನಡುವಿನ ವಿಭವಾಂತರ ಅಥವಾ ವೋಲ್ಟೇಜು 2 ವೋಲ್ಟ್ ಆಗಿರ್ತದೆ ಅಂತ ಹೇಳಿ ನಾವು ಈ ರೀತಿಯಾಗಿ ಉತ್ತರವನ್ನ ಬರೆಯುವುದರ ಮೂಲಕ 3ಕ್ಕೆ 3 ಅಂಕಗಳನ್ನ ಪಡೆದುಕೊಳ್ಳಬಹುದು. ಇಷ್ಟು 10ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರ ಆಗಿದೆ. ಹಾಗಾದ್ರೆ ಅದೇ ಪ್ರಶ್ನೆಗೆ ಅಥವಾ ಕೂಡ ಇದೆ. 9 ವೋಲ್ಟ್ ವಿಭವಾಂತರವನ್ನ ಹೊಂದಿರುವ 2 ಬಿಂದುಗಳ ನಡುವೆ 9 ಕೂಲಂ ಆವೇಶಗಳನ್ನ ಚಲಿಸಿದಾಗ ನಡೆದ ಕೆಲಸವನ್ನ ಕಂಡುಹಿಡಿಯಿರಿ. ಹಾಗೆಯೇ ಒಂದು ವಿದ್ಯುತ್ ಮಂಡಲದಲ್ಲಿ 3 ಕೂಲಂ ಆವೇಶಗಳು ಒಂದು ಬಿಂದುವಿನ ಮೂಲಕ 3 ಸೆಕೆಂಡಿನಲ್ಲಿ ಹರಿಸಿದಾಗ ಪ್ರವಹಿಸಿದ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದಾರೆ. ಅಂದ್ರೆ ಇಲ್ಲಿ ವಿಭವಾಂತರ ಕೊಟ್ಟಿದ್ದಾರೆ, ಹಾಗೆ ಆವೇಶ ಕೊಟ್ಟಿದ್ದಾರೆ, ನಡೆದ ಕೆಲಸವನ್ನ ಕೇಳಿದ್ದಾರೆ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ಯಾವ ರೀತಿಯಾಗಿ ಬರೀಬೇಕು ಅಂತ ಹೋಗೋಣ. 9 ಏನಪ್ಪಾ ಅಂದ್ರೆ ಇಲ್ಲಿ ಕೂಡ ಎ ಮತ್ತು ಬಿ ಅನ್ನುವಂತಹ 2 ಪ್ರಶ್ನೆಗಳಿದಾವೆ. ಎ ಮತ್ತು ಬಿ ಅನ್ನುವಂತಹ 2 ಪ್ರಶ್ನೆಗಳಿದಾವೆ. ಮೊದಲಿಗೆ ಎ ಪ್ರಶ್ನೆ ನೋಡ್ತಾ ಹೋಗೋಣ. ಎ ಪ್ರಶ್ನೆಗೆ ಉತ್ತರ ನೋಡೋಣ. ಏನಾಗಿದೆ? ಕ್ಯೂ ಇಸ್ ಈಕ್ವಲ್ ಟು 9 ಕೂಲಂ ಇದೆ. ಕ್ಯೂ ಇಸ್ ಈಕ್ವಲ್ ಟು 9 ಕೂಲಂ ಆವೇಶಗಳು, ಹಾಗೆಯೇ 9 ವೋಲ್ಟ್ ಅದ. ನಡೆದ ಕೆಲಸವನ್ನ ಕೇಳಿದಾರ, ಅದು ಕ್ವಶನ್ ಮಾರ್ಕ್ ಆಗ್ತದ. ನಮ್ಗೆಲ್ಲ ಗೊತ್ತಿರೋ ಸೂತ್ರ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ ಎನ್ನುವಂತಹ ಸೂತ್ರ ಗೊತ್ತಿದೆ. ನಮಗೆ ಕೇಳಿರೋದು ಡಬ್ಲ್ಯೂ ಕೇಳಿದ್ದಾರೆ, ಆಗ ಓರೇ ಗುಣಾಕಾರ ಮಾಡ್ತೀರಿ. ಆವಾಗ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಆಗ್ತದ. ಇಸ್ ಈಕ್ವಲ್ ಟು ವಿ 9 ಅದ, ಹಾಗೆಯೇ ಕ್ಯೂ ಕೂಡ 9 ಇದೆ. 9 81 ಆಗ್ತದೆ. ಹಾಗಾಗಿ ನಡೆದ ಕೆಲಸ ಡಬ್ಲ್ಯೂ ಇಸ್ ಈಕ್ವಲ್ ಟು 81 ಜೌಲ್ ಆಗ್ತದ. ಅಂದ್ರೆ 9 ಕೂಲಂ ಆವೇಶಗಳನ್ನ 9 ವೋಲ್ಟ್ ವಿಭವಾಂತರವಿರುವ 2 ಬಿಂದುಗಳ ಮೂಲಕ ಹರಿಸಿದಾಗ ಅಥವಾ ಪ್ರವಹಿಸುವಂತೆ ಮಾಡಿದಾಗ ನಡೆದ ಕೆಲಸ 81 ಜೌಲ್ ಆಗ್ತದೆ. ಬರೀಬೇಕಿಲ್ಲ, ನಡೆದ ಕೆಲಸ 81 ಜೌಲ್ ಆಗಿದೆ. ಇದು ಈ ಪ್ರಶ್ನೆಗೆ ಉತ್ತರವಾಗಿದೆ, ಎ ಪ್ರಶ್ನೆಗೆ. ಹಾಗೆಯೇ ಬಿ ಪ್ರಶ್ನೆ ನೋಡ್ತಾ ಹೋದ್ರೆ, ಬಿ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಏನಿದೆ ಬಿ ಪ್ರಶ್ನೆ? ಒಂದು ವಿದ್ಯುತ್ ಮಂಡಲದಲ್ಲಿ 3 ಕೂಲಂ ಆವೇಶಗಳು ಒಂದು ಬಿಂದುವಿನ ಮೂಲಕ 3 ಸೆಕೆಂಡ್ನಲ್ಲಿ ಹರಿಸಿದಾಗ ಅಥವಾ ಪ್ರವಹಿಸಿದಾಗ ವಿದ್ಯುತ್ ಪ್ರವಾಹ ಎಷ್ಟು ಕೇಳಿದಾರ. ಇಲ್ಲೇ ಕ್ಯೂ ಅನ್ನ ಕೊಟ್ಟಿದಾರ, ಹಾಗೆ ಟಿ ಅನ್ನ ಕೊಟ್ಟಿದಾರ, ಐ ಅನ್ನ ಕೇಳಿದಾರ. ಏನಿದೆ? ತುಂಬಾ ಸರಳ ಇದೆ. ಇದು ಕೂಡ ಏನ್ ಕೊಟ್ಟಾರಪ್ಪ ಅಂದ್ರ ಕ್ಯೂ ಅನ್ನ ಕೊಟ್ಟಿದ್ದಾರೆ. ಕ್ಯೂ ಇಸ್ ಈಕ್ವಲ್ ಟು 3 ಕೂಲಂ ಇದೆ. ಹಾಗೆ ಕಾಲವನ್ನ ಕೊಟ್ಟಿದ್ದಾರೆ, ಕಾಲ 3 ಸೆಕೆಂಡ್ ಇದೆ. ಹಾಗಾದ್ರೆ ಅಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟು? ಐ ಅಂದ್ರೆ ವಿದ್ಯುತ್ ಪ್ರವಾಹ ಕೇಳಿದಾರೆ. ಆವಾಗ ಸೂತ್ರವನ್ನ ಹಾಕ್ತಿರಿ. ಸೂತ್ರವನ್ನ ಹಾಕುವಾಗ ನಮ್ಗೆಲ್ಲ ಗೊತ್ತ ಸೂತ್ರ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಆಗ್ತದ. ಅವಾಗ ಕ್ಯೂ ಎಷ್ಟಿದೆಪ್ಪ ಅಂದ್ರೆ 3 ಕೂಲಂ ಅದ, ಡಿವೈಡೆಡ್ ಬೈ ಟಿನೂ ಕೂಡ 3 ಅದ. 3 ಒಂದ್ಲೆ ಆಗ್ತದ. ಅವಾಗ ಐ ಇಸ್ ಈಕ್ವಲ್ ಟು 1 ಆಂಪಿಯರ್ ಬರಿಬೇಕು. ಆ ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು
ಹರಿಯುವ ವಿದ್ಯುತ್ ಪ್ರವಾಹವು 1 ಆಂಪಿಯರ್ ಆಗಿರುತ್ತದೆ. 1 ಆಂಪಿಯರ್ ಆಗಿರುತ್ತದೆ. ಈ ತರ ನಾವು ಲೆಕ್ಕಗಳನ್ನು ಮಾಡಿದ್ರೆ ಸುಲಭವಾಗಿ ನಮಗೆ ಚೆಕ್ ಮಾಡೋರು 3ಕ್ಕೆ 3 ಅಂಕಗಳನ್ನು ಕೊಡ್ತಾ ಹೋಗ್ತಾರೆ. ಇಷ್ಟು 10ನೆಯ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರಗಳಾಯಿತು. ಹಾಗಾದರೆ ಮುಂದಿನ ಪ್ರಶ್ನೆ ಸಂಖ್ಯೆ 11 ಮತ್ತು 12ನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. 4 ಮತ್ತು 5 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಈ 2 ಪ್ರಶ್ನೆಗಳನ್ನು ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನಿಮಗೆ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ಸನ್ನು ಮಾಡಿ. ಹಾಗೆ ಬೆಲ್ ಐಕಾನ್ ಅನ್ನು ಒತ್ತಿ ಎಂದು ಕೇಳಿಕೊಳ್ಳುತ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.